ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ವ್ಯೂನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಹೇಗೆ ಲಾಗಿನ್ ಆಗಬೇಕು ಅನ್ನೋದರಿಂದ ಹಿಡಿದು ಇದರಲ್ಲಿ ಚಾರ್ಟಲ್ಲಿ ಮತ್ತು ಟೂಲ್ಸ್ಗಳನ್ನು ಹೇಗೆ ಬಳಸಬೇಕು, ಅದೇ ರೀತಿ ಇಂಡಿಕೇಟರ್ಸ್ಗಳು ಯಾವ ರೀತಿ ಇಂಡಿಕೇಟರ್ಗಳು ಇದರಲ್ಲಿ ಸಿಗುತ್ತೆ. ಕೆಲವೊಂದು ಇಂಡಿಕೇಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ಗಳು ಏನಿದೆ ಅದನ್ನು ಸಹಿತ ನಿಮ್ಗೆ ಹಾಕ್ತಾ ತೋರಿಸ್ಬಿಡ್ತೀನಿ. ಅದಕ್ಕೂ ಮುಂಚೆ ನಾವಿಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಈಗ tradingview.com ಈ ಥರ ನಾವು ಇಲ್ಲಿ ಓಪನ್ ಮಾಡಿದ ಮೇಲೆ ಇಲ್ಲಿ ನಾನು ಟ್ರೇಡಿಂಗ್ ವ್ಯೂ ಅಂತ ಇಲ್ಲಿ ಕಾಣ್ತದೆ, ಇದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ನಾನು ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಯಿತು. ಈಗ ನಾನು ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಏನು ಕಾಣ್ತದೆ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒನ್ಸ್ ಈ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ನಮಗೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ, ಸೊ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಏನಲ್ಲ, ಇಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಲಾಗಿನ್ ಆಗಿಬಿಟ್ಟು ಚಾರ್ಟ್ಸ್ಗಳನ್ನ ಏನಿದೆ ಅದನ್ನೆಲ್ಲ ನಾವು ಇಲ್ಲಿ ನೋಡ್ಕೊಳ್ಬೋದು. ಆಮೇಲೆ ಇಲ್ಲಿ ಪೇಯ್ಡ್ ವರ್ಷನು ಸಹಿತ ಇದೆ. ಯಾರೆಲ್ಲ ಬಿಗಿನರ್ ಇದ್ದೀರಿ, ಒಂದು ಸ್ವಲ್ಪ ಅಡ್ವಾನ್ಸ್ ಇದ್ರೆ ಅಂದರೂ ಕೂಡ ಇಲ್ಲೇನು ಪೇಯ್ಡ್ ವರ್ಷನ್ ತೊಗೊಂಡು ಇದು ಮಾಡೋ ಅಷ್ಟೇನು ಅವಶ್ಯಕತೆ ಇಲ್ಲ. ನೀವು ಫ್ರೀ ವರ್ಷನ್ನಲ್ಲೇ ಇದನ್ನು ಕಂಪ್ಲೀಟಾಗಿ ನಾವು ನಾರ್ಮಲಾಗಿ ಏನು ಯೂಸ್ ಮಾಡ್ಬೋದು ಅದನ್ನೆಲ್ಲ ಇಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದನ್ನು ಪೇಯ್ಡ್ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಸೈನ್ ಅಪ್ ಕ್ಲಿಕ್ ಮಾಡಿದ್ಮೇಲೆ ನಂದು ಆಲ್ರೆಡಿ ಇದ್ರ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ಇಮೇಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನನ್ನ ಕ್ರೆಡೆನ್ಷಿಯಲ್ ಹಾಕಿ ನಾನು ಲಾಗಿನ್ ಆಗ್ತೀನಿ. ಈಗ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಈಗ ಇದರಲ್ಲಿ ನಾವು ಸ್ವಲ್ಪ ಕೆಳಗಡೆ ಬಂದರೆ ಇದೆಲ್ಲ ತೋರಿಸ್ತಾ ಇದೆ. ಸೊ ನಮ್ಗೆ ಇದರಲ್ಲಿ ಯಾವುದೂ ಯೂಸ್ ಮಾಡೋದಿಲ್ಲ. ಇಲ್ಲಿ ನಾವು ಡೈರೆಕ್ಟಾಗಿ ನೋಡಿದ್ರೆ ಇಲ್ಲಿ ನಮಗೆ ಪ್ರಾಡಕ್ಟ್ಸ್ ಕಾಣ್ತದೆ, ಕಮ್ಯುನಿಟಿ, ಮಾರ್ಕೆಟ್ಸ್, ನ್ಯೂಸ್ ಇದೆಲ್ಲ ನಮ್ಗೆ ಕಾಣ್ತದೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸರ್ಚ್ ಅಂತ ಕ್ಲಿಕ್ ಮಾಡ್ತೀನಿ. ಈ ಸರ್ಚ್ ಏನಿದೆ ಇದರಲ್ಲಿ ನಾನು ಅಂದ್ಕೊಳ್ಳಿ, ನಾನೀಗ ಒಂದು HDFC ಬ್ಯಾಂಕ್ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, HDFC ಚಾರ್ಟ್ ಅಂತ ಬಂದುಬಿಟ್ಟು ಇಲ್ಲಿ ಲಾಂಚ್ ಚಾರ್ಟ್ ಅಂತ ಇದೆ, ಸಿ ಓವರ್ ವ್ಯೂ ಅಂತಿದೆ. ಇಲ್ಲಿ ನಾನು ಸಿ ಓವರ್ ವ್ಯೂ ಅಂತ ಕೊಡ್ತಾ ಇದ್ದೀನಿ. ಈ ಸಿ ಓವರ್ ವ್ಯೂ ಅಂತ ಕೊಟ್ಟ ತಕ್ಷಣವೇ ಕಂಪ್ಲೀಟಾಗಿ ನನಗೆ HDFCದು ಎಲ್ಲ ಡೀಟೇಲ್ಸ್ ನನಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನನಗೆ ಇದರಲ್ಲಿ ಸಿಗ್ತಾ ಹೋಗಿದೆ. ಇದರಲ್ಲಿ ನಮಗೆ ಅಂದರೆ ಸ್ಟಾಕ್ ಪ್ರಿವಿಯಸ್ ಏನು ಕ್ಲೋಸ್ ಆಗಿದೆ ಲಾಸ್ಟ್ 31 ಮೇಗೆ ಅದು ನಂಗೆ ಇಲ್ಲಿ ತೋರಿಸ್ತಾ ಇದೆ, ಎಷ್ಟು % ಹೋಗಿದೆ ಅನ್ನೋ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಬಂದುಬಿಟ್ರೆ ನಾವು ಅದ್ರ ಫಿನಾನ್ಷಿಯಲ್ಲು, ಅದ್ರದ್ದು ನ್ಯೂಸ್ ಮತ್ತು ಐಡಿಯಾಸ್, ಟೆಕ್ನಿಕಲ್, ಫೋರ್ಕಾಸ್ಟ್, ಆಪ್ಷನ್ಸ್ ಇದೆಲ್ಲ ಪ್ರತಿಯೊಂದು ಇಲ್ಲಿ ನಾವು ನೋಡ್ಕೊಳ್ಬೋದು. ಇದಾದ ತಕ್ಷಣ ನಮಗಿಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಏನಿದೆ ಇಲ್ಲಿ ಆಲ್ ಟೈಮ್ ಹೈ, ಅಂದರೆ ಇದು ಸ್ಟಾಕ್ ಲಿಸ್ಟ್ ಆಗಿಂದ ಇಲ್ಲಿವರೆಗೂ ಎಷ್ಟು % ರಿಟರ್ನ್ಸ್ ಕೊಟ್ಟಿದೆ, 5 ವರ್ಷದಿಂದ ಎಷ್ಟು ಕೊಟ್ಟಿದೆ, ಆಮೇಲೆ 1 ವರ್ಷದಿಂದ ಏನು ಇದು ಇದೆ, ಇಯರ್ ಟು ಡೇಟ್ ಏನಿದೆ, 6 ಮಂತ್ಸಲ್ಲಿ ಏನಿದೆ, ಲಾಸ್ಟ್ 1 ಮಂತು, ಲಾಸ್ಟ್ 5 ಡೇಸು, ಲಾಸ್ಟ್ 1 ಡೇಸು ಓವರಾಲ್ ಏನು ರಿಟರ್ನ್ಸ್ ಕೊಟ್ಟಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದಾದಮೇಲೆ ಇದು ಕೀ ಸ್ಟ್ಯಾಟ್ಸು, ಆಮೇಲೆ ಅದರದ್ದು ಕಂಪ್ನಿಯ ಇದ್ರ ಬಗ್ಗೆ, ಆಮೇಲೆ ಅದರಲ್ಲಿ ಏನು ಕೆಲಸ ಮಾಡ್ತಾರೆ, ಸೊ ಪ್ರತಿಯೊಂದೂ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದರದ್ದು CEO ಯಾರು ಇದೆಲ್ಲ ನೋಡ್ಬೋದು. ಆಮೇಲೆ ಯಾವಾಗ ಲಿಸ್ಟ್ ಆಯಿತು ಇದೆಲ್ಲ ನಮಗಿಲ್ಲಿ ಸಿಗ್ತಾ ಹೋಯಿತು. ಇದೆಲ್ಲ ನೋಡ್ತಾ ಇದ್ದೀವಿ. ಹಾಗೆ ಕೆಳಗಡೆ ಹೋದರೆ ನಮಗೆ ಅದ್ರ ಬಗ್ಗೆ ನ್ಯೂಸು, ಫೋರ್ಕಾಸ್ಟ್, ಟೆಕ್ನಿಕಲ್ಸು ಇದೆಲ್ಲ ನಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನಾವು ಪ್ರಾಡಕ್ಟ್ಸ್ ಹತ್ರ ಹೋಗ್ಬಿಟ್ಟು ಸೂಪರ್ ಚಾರ್ಟ್ಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಚಾರ್ಟ್ಸ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ನಾವಿಲ್ಲಿ ನೋಡ್ತಾ ಇರೋದು ಸ್ಕ್ರೀನರ್ಸ್. ಸ್ಕ್ರೀನರ್ಸಲ್ಲಿ ಹೋದಾಗ ನಮಗೆ ಇಲ್ಲಿ ಸ್ಟಾಕ್ಸ್ ಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ಸಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದಿಷ್ಟು ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ, ಆಮೇಲೆ ಅದರ ರೆಕಮೆಂಡೇಷನ್, ಅನಾಲಿಸ್ಟ್ ರೇಟಿಂಗ್ ಕೊಟ್ಟಿರೋದು. ಸೊ ನೀವು ಇದನ್ನ ಯಾರು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮದೇ ಓನ್ ರಿಸರ್ಚ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಮಾಡಿ. ಇಲ್ಲಿ ಯಾರೋ ಕೊಟ್ಬಿಟ್ರು ಸ್ಟ್ರಾಂಗ್ ಬೈ ಅಂತ ಕೊಟ್ಬಿಟ್ರು ಅಂತ ಇಮಿಡಿಯೇಟಾಗಿ ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿ. ಇಲ್ಲಿ ನಾನು ಪ್ರಾಡಕ್ಟ್ಸಿಗೆ ಹೋಗ್ಬಿಟ್ಟು ಮತ್ತೆ ಸೂಪರ್ ಚಾರ್ಟ್ಸಿಗೆ ಹೋಗ್ತಾ ಇದ್ದೀನಿ. ಸೂಪರ್ ಚಾರ್ಟ್ಸ್ ಇಲ್ಲಿ ನಾವು ಬಂದ ತಕ್ಷಣ ನಮಗೆ ಕಂಪ್ಲೀಟಾಗಿ ಒಂದು ಚಾರ್ಟಿಂಗ್ ಇದು ಈ ಥರ ನಮಗೆ ಓಪನ್ ಆಗುತ್ತೆ. ಈಗ ಇಲ್ಲಿ ಆಲ್ರೆಡಿ ಡಿಫಾಲ್ಟು ಇಲ್ಲೊಂದು ಇದು ಇಂಡಿಕೇಟರ್ ಇದೆ, ನಾನು ಡಿಲೀಟ್ ಮಾಡ್ತಾಯಿದ್ದೀನಿ ವಾಲ್ಯೂಮ್ದು. ಈಗ ಇದರಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸರ್ಚ್ ಇದರಲ್ಲಿ ನಮ್ಗೆ ಏನು ಕಾಣ್ತದೆ, ಸಿಂಬಲ್ ಸರ್ಚ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿಬಿಟ್ಟು ನನಗೀಗ ಎಕ್ಸಾಂಪಲ್ ನನಗೆ ರಿಲಯನ್ಸ್ ಬೇಕು. ಇಲ್ಲಿ ನಾನು ರಿಲಯನ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಇಷ್ಟೊಂದು ಆಪ್ಷನ್ಸ್ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೇರೆ ಬೇರೆ ಕಂಟ್ರಿದು, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್, ನಾಸ್ಡಾಕ್ದು ಯಾವ ಇವೆಲ್ಲ ಬರ್ತಾ ಇದೆ. ಇದ್ರ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ನಾನು ಅದಕ್ಕೆ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಇದನ್ನು ಕಂಪ್ಲೀಟಾಗಿ ಇದನ್ನು ತೆಗಿತೀನಿ. ಇಲ್ಲಿ ನನಗೆ ಸ್ಟಾಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಈ ಸ್ಟಾಕ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಬರೀ ಸ್ಟಾಕ್ಸ್ ಬರುತ್ತೆ. ಇಲ್ಲೂ ನಾನು ಏನು ಮಾಡ್ತೀನಿ, ರಿಲಯನ್ಸ್ ಅಂತಂದೇಳಿ ಟೈಪ್ ಮಾಡಿದಾಗ ಬರೀ REL ಅಂತ ಟೈಪ್ ಮಾಡಿದಾಗ ನನಗೆ ಇಲ್ಲಿ ಯಾವುದೋ ಬೇರೆ ಬೇರೆ ನಾಸ್ಡಾಕ್ ಇದೆಲ್ಲ ನಂಗೆ ಸಿಗ್ತಾ ಇದೆ. ಸೊ ನನಗೆ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ. ಇಲ್ಲಿ ನಾನು ಬಂದುಬಿಟ್ಟು ಏನು ಮಾಡ್ತೀನಿ, ಆಲ್ ಕಂಟ್ರೀಸ್ ಅಂತ ಏನಿದೆಯಲ್ಲ, ಈ ಆಲ್ ಕಂಟ್ರೀಸಲ್ಲಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಇಂಡಿಯಾ ಅಂತ ಹಾಕ್ತೀನಿ. ಈಗ ಇಂಡಿಯಾಗೆ ಸಂಬಂಧಪಟ್ಟ ಸ್ಟಾಕ್ಗಳು ಮಾತ್ರ ನಮಗೆ ಸಿಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬರೀ ಇಂಡಿಯಾಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳು ಮಾತ್ರ ಸಿಗ್ತಾ ಹೋಗುತ್ತೆ. ಈಗ ಬೇರೆ ಕಂಟ್ರಿಯ ಏನು ಸ್ಟಾಕ್ಸ್ಗಳು ಏನಿದೆ ಅದು ಯಾವುದೂ ನನಗೆ ಇಲ್ಲಿ ಸಿಗ್ತಾ ಇಲ್ಲ. ಸೊ ನಾನು REL ಅಂತ ಹೊಡೆದ ತಕ್ಷಣ ನನಗೆ ಇಲ್ಲಿ ರಿಲಯನ್ಸ್ ಬರ್ತಾ ಇದೆ. ಅದೇ ರೀತಿ ಫ್ಯೂಚರ್ಸ್, ನಂಗೆ ಬರೀ ಫ್ಯೂಚರ್ಸ್ ಬೇಕು ರಿಲಯನ್ಸ್ ಅಂದ ತಕ್ಷಣ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ರಿಲಯನ್ಸ್ದು ನಾನು ಇಲ್ಲೇನು ಮಾಡ್ಬೋದು, ಫ್ಯೂಚರ್ ಚಾರ್ಟ್ ಏನಿದೆ ಇಲ್ಲಿ ಅದರದ್ದು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಇಂಡೈಸಸ್, ನನಗೆ ಇಂಡೈಸ್ ಬೇಕಂತಂದ್ರೆ ನಾನು ರಿಲಯನ್ಸ್ ಹೊಡೆದ್ರೆ ಇಂಡೈಸಸ್ ಬರೋಲ್ಲ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಫ್ಟಿ ಅಂತಂದೇಳಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ನಿಫ್ಟಿ 50ಯ ಇಂಡೈಸಸ್ ಏನಿದೆ ನನಗೆ ಇಲ್ಲಿ ಮೇನಾಗಿ ನಿಫ್ಟಿ 50 ಇಂಡೈಸಸ್ ನನಗೆ ಸಿಗ್ತಾ ಇದೆ. ಸೊ ಈ ರೀತಿಯಿಂದ ನಾವು ಇಲ್ಲಿ ಚೇಂಜ್ ಮಾಡ್ಕೊಂಬಿಟ್ಟು ಈ ಆಪ್ಷನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ಅದಾದ ನಂತರ ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ನಾನೀಗ ಸ್ಟಾಕ್ಸ್ ಬೇಕು. ಸೊ ಸ್ಟಾಕ್ಸಲ್ಲಿ ನಾನು ಏನು ಮಾಡ್ತೀನಿ,
ಸೊ ರಿಲಯನ್ಸ್ ಅಂತ ಟೈಪ್ ಮಾಡಿದೆ. ಸೊ ರಿಲಯನ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದಾದ ನಂತರ ಇದು ನೋಡಿ, ಇದು ಫ್ರೀ ವರ್ಷನಲ್ಲಿ ನಿಮ್ಗೆ ಈ ಥರ ಎಲ್ಲ ಆ್ಯಡ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನು ಜಸ್ಟ್ ನೀವು ಇಲ್ಲಿ ಇದನ್ನು ಎಕ್ಸಿಟ್ ಇದು ಇಂಟು ಕ್ಲಿಕ್ ಮಾಡಿದಾಗ ಅದು ಹೋಗ್ಬಿಡುತ್ತೆ. ಇದಾದ ನಂತರ ಇಲ್ಲಿ ನೋಡಿ ಕಂಪೇರ್ ಆರ್ ಆ್ಯಡ್ ಸಿಂಬಲ್ ಅಂತ ಕೇಳ್ತಾ ಇದೆ. ಅಂದರೆ ಇಲ್ಲಿ ನೀವು ಈ ರಿಲಯನ್ಸ್ ಜೊತೆಗೆ ಇದರ ಒಂದು ಪಿಯರ್ಸ್ ಯಾರಾದರೂ ಒಂದು ಕಂಪೇರ್ ಮಾಡ್ತೀರಾ. ಈ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈಗ ಮೆಟಲ್ ಸೆಕ್ಟರ್ ಇದರಲ್ಲಿ ನನಗೆ ಟಾಟಾ ಸ್ಟೀಲ್ ತೊಗೊಳ್ತೀನಿ, ಕಂಪೇರ್ ಮಾಡಬೇಕು. ನಾನು 2 ಸ್ಟಾಕ್ ಒಂದೇ ಸಲಿಗೆ ಒಂದೇ ಇದರಲ್ಲಿ ಕಂಪೇರ್ ಮಾಡಬೇಕು. ಸೊ ಟಾಟಾ ಸ್ಟೀಲ್ ಅಂತ ನಾನು ಹಾಕಿದೆ. ಇದನ್ನು ನಾನು ಸ್ಟೀಲ್ ಸೆಕ್ಟರ್ನ ಇನ್ನೊಂದು ಕಂಪ್ನಿ ಜೊತೆಗೆ ನಾನು ನೋಡಬೇಕು ಏನಂತ, ಯಾವ ಥರ ನಡೀತಾ ಇದೆ ಅಂತ. ಅದಕ್ಕೆ ನಾನು JSW ಸ್ಟೀಲ್ನ ಹಾಕೊಳ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಚಾರ್ಟ್ ಏನಿದೆ, ಇದು ಬಂದುಬಿಟ್ಟು ಟಾಟಾ ಸ್ಟೀಲ್ನ ಚಾರ್ಟು. ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆ, ಇದು ಬಂದುಬಿಟ್ಟು JSW ಸ್ಟೀಲ್ನ ಚಾರ್ಟ್. ಈಗ ನೀವು ನೋಡ್ಬಾರ್ದು, ಇಲ್ಲಿ ಡಿ ಅಂತ ಕಾಣ್ತಾ ಇದೆ. ಇದನ್ನು ಕ್ಲಿಕ್ ಮಾಡೋದ್ರಲ್ಲಿ ನನಗೆ ಟೈಮ್ ಫ್ರೇಮ್ ಎಲ್ಲ ಸಿಗ್ತಾ ಹೋಗುತ್ತೆ. ನನಗೆ ಟೈಮ್ ಫ್ರೇಮ್ಗಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ UTC ಅಂತ ಏನು ಕಾಣ್ತಾ ಇದೆ, ಇದನ್ನು ನಾನು ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ನಾನು ಟೈಮ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನನಗೆ ಕೋಲ್ಕತ್ತಾ ಟೈಮಿಂಗು ನನಗಿಲ್ಲಿ ಬೇಕಾಗುತ್ತೆ. ಸೊ ಇಂಡಿಯಾದ ಕೋಲ್ಕತ್ತಾ ಏನು ಟೈಮ್ ಝೋನ್ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ಡಿಫಾಲ್ಟ್ ನನಗೆ ಇಲ್ಲಿ ಕೋಲ್ಕತ್ತಾ ಅಂತ ಇದೆ. ಸೊ ನಾನು ಕೋಲ್ಕತ್ತಾ, ಕೆಲವೊಬ್ಬರಲ್ಲಿ ಇದು ಚೇಂಜ್ ಆಗಿರುತ್ತೆ, ಬೇರೆ ಟೈಮ್ ಫ್ರೇಮ್ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಬೇರೆ ಬೇರೆ ಥರ ಟೈಮ್ನ ತೋರಿಸ್ತಾ ಇರುತ್ತೆ. ಸೊ ಆ ಥರ ಏನಾರು ಆಗ್ತಾ ಇತ್ತು ಅಂತಂದಾಗ ನೀವು ಇಲ್ಲಿ ಹೋಗ್ಬಿಟ್ಟು, ಇದು ತುಂಬ ಇಂಪಾರ್ಟೆಂಟ್, ಕೆಲವೊಬ್ರಿಗೆ ಆ ಥರ ಅದು ಬೈ ಡಿಫಾಲ್ಟಾಗಿ ಅದು ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ದಯವಿಟ್ಟು ಇಲ್ಲಿ ಬಂದುಬಿಟ್ಟು ಕೋಲ್ಕತ್ತಾ ಅಂತ ಇರುತ್ತೆ, ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಕ್ಲಿಕ್ ಮಾಡಿದಾಗ ಸೊ ನಮ್ಮ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ ಅದಕ್ಕೆ ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನಾವು ಡಿ ಅಂತ ಏನು ನೋಡಿದ್ವಿ, ಇದು ಬಂದುಬಿಟ್ಟು ಟೈಮ್ ಫ್ರೇಮ್ಗಳು. ಸೊ ಇಲ್ಲಿ ನಮಗೆ 1 ಸೆಕೆಂಡ್ 2 ಸೆಕೆಂಡ್ ಇದು ಯಾವುದೂ ಸಿಗೋದಿಲ್ಲ, ಇದೆಲ್ಲ ಪೇಡ್ ವರ್ಷನಲ್ಲಿ ಸಿಗುತ್ತೆ. ಈ 1 ನಿಮಿಷದಿಂದ ಏನಿದೆ ಇದನ್ನೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. 1 ನಿಮಿಷದಿಂದ ನಾವು ಇಲ್ಲಿಂದ ಎಲ್ಲ ಟೈಮ್ ಫ್ರೇಮಲ್ಲೂ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಸೊ ಸಪೋಸ್ ನನಗೆ ಇದರಲ್ಲಿ ಒಂದಿಷ್ಟು ಟೈಮ್ ಫ್ರೇಮ್ ನನಗೆ ಇಷ್ಟ, ಸೊ ನಾನು ಮೇಜರಾಗಿ ನಾನು ಏನು ಮಾಡ್ತೀನಿ, 5 ನಿಮಿಷ ಟೈಮ್ ಫ್ರೇಮಲ್ಲಿ ನೋಡ್ತೀನಿ ಅಥವಾ 15 ನಿಮಿಷದಲ್ಲಿ ನೋಡ್ತೀನಿ ಅಂದಾಗ ನಾನು 15 ನಿಮಿಷ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ ನೆಕ್ಸ್ಟ್ ನನಗೆ 1 ಅವರ್ ಟೈಮ್ ಫ್ರೇಮಲ್ಲಿ ನನಗೆ ತುಂಬ ನೋಡ್ತೀನಿ ಮಾರ್ಕೆಟ್ ಅಂದಾಗ 1 ಅವರ್ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತೀನಿ. ಸೊ ಡೈಲಿ ವೀಕ್ಲಿಲಿ ಒಂದಿರಲಿ ಅಂತಂದೇಳಿ ಆ ವೀಕ್ಲಿ ಟೈಮ್ ಫ್ರೇಮ್ನ ಹಾಕ್ಕೊಂಡಿರ್ತೀನಿ. ಈಗಿಲ್ಲಿ ನಾನು ನೋಡಿದಾಗ ನೋಡಿ 15 ಮಿನಿಟ್ಸ್, 1 ಅವರ್, ಡೈಲಿ ಮತ್ತು ವೀಕ್ಲಿ ಈ ಟೈಮ್ ಫ್ರೇಮ್ ನಾನು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನನಗಿಲ್ಲಿ 1 ಅವರ್ ಟೈಮ್ ಫ್ರೇಮ್ ನನಗೆ ಇಲ್ಲಿ ತೋರಿಸೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ನನಗೆ ತೋರಿಸೋದು ಸ್ಟಾರ್ಟ್ ಮಾಡುತ್ತೆ. ಸೊ ನಾನು ಪದೇ ಹೋಗ್ಬಿಟ್ಟು ನಾನು ಇಲ್ಲಿ ನೋಡೋಂಥ ಅವಶ್ಯಕತೆ ಇಲ್ಲ. ಸೊ ಇದು ನಾನೆಲ್ಲ ಅನ್ಚೆಕ್ ಮಾಡ್ತಾ ಇದ್ದೀನಿ, ಇದು ಯಾವುದು ಬೇಡ. ಇಲ್ಲಿ ಬಂದುಬಿಟ್ರೆ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ಗಳು ಸಿಗುತ್ತೆ. ಸುಮಾರು ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬಾರ್ ಚಾರ್ಟು, ನಮಗೆ ಇಲ್ಲಿ ಬಾರ್ ಚಾರ್ಟ್ ಕಾಣ್ತಾ ಇದೆ. ಅದಾದ ನಂತರ ನಮ್ಮ ಇದು ಜಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಇಲ್ಲಿ ಕಾಣ್ತಾ ಇದೆ. ಹಲೋವಿನ್ ಕ್ಯಾಂಡಲ್ಸ್ ಅಂತ ಇದೆ. ಈ ಹಲೋವಿನ್ ಕ್ಯಾಂಡಲ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ವಾಲ್ಯೂಮ್ ಕ್ಯಾಂಡಲ್ಸ್ ಅಂದರೆ ಯಾವ ಒಂದು ಕ್ಯಾಂಡಲ್ ಹೆವಿ ವಾಲ್ಯೂಮ್ ಇದೆ ಅದು ನಮಗೆ ಸಿಗುತ್ತೆ. ಬಟ್ ಇದು ಇದರಲ್ಲಿ ತೋರಿಸ್ತಾ ಇಲ್ಲ, ಇದು ಪೇಡ್ ವರ್ಷನಲ್ಲಿ ಮಾತ್ರ ಇದು ಬರುತ್ತೆ. ಅದಾದಮೇಲೆ ಲೈನ್ ಚಾರ್ಟು. ಸೊ ಲೈನ್ ಚಾರ್ಟ್ ನಿಮಗೆ ಕೆಲವೊಂದು ಸಲ ನಿಮಗೆ ಇದನ್ನು ಹಾಕೋದಕ್ಕೆ, ಟ್ರೆಂಡನ್ನು ಯೂಸ್ ಮಾಡೋದಕ್ಕೆ ಲೈನ್ ಚಾರ್ಟ್ ತುಂಬ ಒಂದು ಯೂಸ್ ಆಗುತ್ತೆ ನಿಮಗೆ. ಅದನ್ನು ನಾನು ಹೇಳ್ಕೊಡ್ತೀನಿ, ಟ್ರೆಂಡ್ ಲೈನ್ ಹಾಕಬೇಕಾದ್ರೆ ಯಾವ ಥರ ಇದನ್ನು ನಾವು ಲೈನ್ ಚಾರ್ಟ್ನ ಯೂಸ್ ಮಾಡ್ಕೋಬೋದು ಅಂತಂದೇಳಿ. ಅದಾದಮೇಲೆ ಬೈ ಡಿಫಾಲ್ಟ್ ಸುಮಾರು ಚಾರ್ಟ್ಸ್ಗಳಿದೆ, ಅದರಲ್ಲಿ ನಾವು ನಾರ್ಮಲಾಗಿ ನೋಡೋ ಅಂಥದ್ದೇ ಜಪನೀಸ್ ಕ್ಯಾಂಡಲ್ ಸ್ಟಿಕ್ಸ್. ಹಂಗಾಗ್ಬಿಟ್ಟು ನಾನು ಇಲ್ಲಿ ಜಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ನ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಮಗೆ ಇದರ ಪಕ್ಕಕ್ಕೆ ನಮ್ಗೆ ಕಾಣ್ತಾ ಇರೋದೇನು ಇಂಡಿಕೇಟರ್. ಸೊ ಇಲ್ಲಿ ಇಂಡಿಕೇಟರ್ಸಿಗೆ ಬಂದ ತಕ್ಷಣವೇ ನಮಗೆ ಸುಮಾರು ಇಂಡಿಕೇಟರ್. ಸೊ ಮೇಜರಾಗಿ ನಾವು RSI ಇಂಡಿಕೇಟರ್ನ ನೋಡ್ಬೋದು. ಸ್ಟಾಕ್ ಓವರ್ ಸೋಲ್ಡ್ ಆಗಿದೆ, ಓವರ್ ಬಾಟ್ ಝೋನ್ ಆಗಿದೆ ಅಲ್ಲಿ ಇದೆ ಅಂತಂದೇಳಿ. ಅದಾದಮೇಲೆ ಈ MACD ಅಂತಂದು ಇದು ಬರುತ್ತೆ. ಸೊ ಸುಮಾರು ಇಂಡಿಕೇಟರ್, ಬೊಲಿಂಜರ್ ಬ್ಯಾಂಡ್ಸು, ಇಚುಮುಕು, ಸುಮಾರು ಒಂದು ಇದು ಇಂಡಿಕೇಟರ್ಗಳಿದೆ, ಅದನ್ನೆಲ್ಲ ನಾವೆಲ್ಲ ಹಾಕ್ಕೊಳ್ಬೋದು. ಸೊ ನನಗೆ ಸಪೋಸ್ ನನಗೆ RSI ಅಂತ ಹಾಕ್ಕೊಳ್ತೀನಿ. ಇಲ್ಲಿ ನಾನು ರಿಲೇಟಿವ್ ಸ್ಟ್ರೆಂತ್ ಆ್ಯಂಡ್ ಇಂಡೆಕ್ಸ್ ಅಂತ ಏನು ಬರ್ತಾ ಇದೆ ಇದನ್ನು ಹಾಕ್ಕೊಳ್ತೀನಿ. ಇದು ನನ್ನ ಫೇವ್ರೇಟ್ ನಾನು ಮಾಡಬೇಕಂತ ಅಂದ್ಕೊಳ್ಳಿ. ಇದು ನಾನು ಫೇವ್ರೇಟ್ ಇದರಲ್ಲಿ ಏನು ಮಾಡ್ತೀನಿ, ಹಾಕ್ಕೊಳ್ತೀನಿ. ಸೊ ಇಲ್ಲಿ ಫೇವ್ರೇಟ್ಸಲ್ಲಿ ಹೋದರೆ ನನಗೆ ಇದು ಯಾವಾಗ ಇಲ್ಲಿ ಸಿಗುತ್ತೆ. ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವುದು ಇಂಡಿಕೇಟರ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಇದನ್ನು ಕ್ಲಿಕ್ ಮಾಡಿದ್ದೀನಿ. ಈಗ RSI ಇಲ್ಲಿ ನನಗೆ ಆ್ಯಡ್ ಆಗುತ್ತೆ. ಇಲ್ಲಿ ನನಗೆ RSI ಅಲ್ಲಿ ಮೀಡಿಯನ್ ಲೈನ್ ಎಲ್ಲ ಬರ್ತಾ ಇದೆ. ಸೊ ನನಗೆ ಇದೆಲ್ಲ ಬರಬಾರ್ದು. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಟ್ಟಿಂಗ್ಸಲ್ಲಿ ಅಂತ ನಂಗೆ ಸಿಗ್ತಾ ಇದೆ. ಈ ಸೆಟ್ಟಿಂಗ್ಸ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಟೈಲಲ್ಲಿ ಹೋದಾಗ ಇಲ್ಲಿ ನೋಡಿ RSI ಬೇಸ್ಡ್ MA ಅಂತ ಇದೆ. ಇದನ್ನು ನಾನು ತೆಗೆದಾಗ ಇಲ್ಲಿ ನೋಡಿ ಯೆಲ್ಲೋ ಲೈನ್ ನಂಗೆ ಹೋಯಿತು. ಇಲ್ಲಿ ನನಗೆ ಸ್ವಲ್ಪ ಬೋಲ್ಡ್ ಬೇಕು, ಇದು ಲೈನ್ ತುಂಬ ಇದಲ್ಲಿ ಕಾಣ್ತಾ ಇದೆ. ಸೊ ನಾನು ಇಲ್ಲಿ ಬೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಲೈನ್ನ. ಅದಾದಮೇಲೆ ಅಪ್ಪರ್ ಬಾಲಿಂಜರ್ ಬ್ಯಾಂಡ್ ಮತ್ತು ಲೋವರ್ ಬಾಲಿಂಜರ್ ಬ್ಯಾಂಡ್, ಅಂದರೆ ಈ ಲೋವರ್ ಇದು ಮತ್ತು ಅಪ್ಪರ್ ಏನಿದೆ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ನನಗೆ ಈ ಮಿಡಿನ್ 50 ಏನಿದೆ RSI ನನಗೆ 70-30 ಇರಲಿ. ಈ ಮಿಡಲ್ ಏನಿದೆ ನಾನು ಮಿಡಲ್ ಇದನ್ನು ತೆಗೆದುಬಿಡ್ತೀನಿ. ಸೊ ಈ 30 ಮತ್ತು 70 ನನ್ನ ಮುಂದೆ ಕಾಣ್ತಾ ಇದೆ. ಸೊ ನಾನು 30 ಈಸ್ ಓವರ್ ಸೋಲ್ಡು, 70 ಈಸ್ ಓವರ್, ಅದರ ಅಬೋವ್ ಏನಿದೆ ಓವರ್ ಬಾಟ್ ಅಂತಂದೇಳಿ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ಲೆವೆಲ್ ಇಟ್ಕೊಂಡು ಓಕೆ ಅಂತಂದೇಳಿ
ಕೊಡ್ತೀನಿ. ಇದಕ್ಕೆ ಮುಂಚೆ ಇಲ್ಲೇನು ಮಾಡ್ತೀನಿ, ಸೇವ್ ಆ್ಯಸ್ ಡಿಫಾಲ್ಟ್, ಇದನ್ನು ಡಿಫಾಲ್ಟಾಗಿ ಸೇವ್ ಆಗಲಿ ಅಂತಂದೇಳಿ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡ್ತಾ ಇದ್ದೀನಿ. ಈಗ ನನಗಿಲ್ಲಿ ಇದು 15 ಮಿನಿಟ್ಸಲ್ಲಿ ಓವರ್ ಸೋಲ್ಡ್ ನನಗೆ ತೋರಿಸ್ತಾ ಇದೆ. ಅದೇ ನಾನು ಇಲ್ಲಿ ಒನ್ ಡೇ ಟೈಮ್ ಫ್ರೇಮಲ್ಲಿ ಹಾಕಿದಾಗ ಇದು ಎಲ್ಲಿ ಅಂತ ನೋಡಿದ್ರೆ RSI ಒನ್ ಡೇ ಟೈಮ್ ಫ್ರೇಮಲ್ಲಿ ಆಲ್ಮೋಸ್ಟು 50 ರೇಂಜಲ್ಲಿ ಟಾಟಾ ಸ್ಟೀಲ್ ನಡೀತಾ ಇದೆ. ಈಗ RSI ನಾರ್ಮಲಾಗಿ ಏನು ಅಂತಂದರೆ 60 ಅಬವ್ ಹೋದರೆ ತುಂಬ ಸ್ಪೀಡ್ ಮೂವ್ಮೆಂಟ್ ಆಗಿರುತ್ತೆ, 40 ಬಿಲೋ ಬಂದರೆ ತುಂಬ ಸ್ಪೀಡಾಗಿ ಕೆಳಗೆ ಬರುತ್ತೆ ಅಂತಂದೇಳಿ ಅದೊಂದು ಸ್ಟ್ರಾಟಜಿ ಇದೆ. ಸೊ ಹಾಗಾಗಿ ನನಗೆ 60 ಬೇಕೀಗ RSI. ಅದಕ್ಕೆ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ RSI ನನಗೆ 16 ಹಾಕ್ಕೊಳ್ತೀನಿ. ಸೊ 60 ದಾಟ್ತೆ ಅಂತಂದರೆ ಅದು ತುಂಬ ಸ್ಪೀಡಾಗಿ ಮೇಲೆ ಹೋಗುತ್ತೆ ಅಂತ ಅರ್ಥ. 40 ಕೆಳಗೆ ಬರುತ್ತೆ ಅಂದರೆ ತುಂಬ ಕೆಳಗೆ ಸ್ಪೀಡ್ ಬರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಇದು ನಾನು 40 ಹಾಕೊಂಡ್ಬಿಟ್ಟು ಇಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ 60 ಇದಾದಾಗೆಲ್ಲ ಮೇಲೆ ತುಂಬ ಸ್ಪೀಡಾಗಿ ಮೇಲೆ ಹೋಗುತ್ತೆ. ಯಾವಾಗ 40 ಬ್ರೇಕ್ ಆಗುತ್ತೆ ತುಂಬ ಕೆಳಗೆ ಸ್ಪೀಡಾಗಿ ಕೆಳಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನಾನು ಸೆಟ್ಟಿಂಗ್ನ ಚೇಂಜ್ ಮಾಡಿಕೊಂಡೆ. ಇದು RSI ಇದೇ ಥರ ನಿಮಗೆ ಎಲ್ಲ ಸ್ಟಾಕ್ಗಳಿಂದ ಎಲ್ಲ ಒಂದು ಇಂಡಿಕೇಟರ್ ಏನಿದೆ ನಾವು ಸೆಟ್ಟಿಂಗ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಅಲರ್ಟ್, ಈ ಅಲರ್ಟು ಪೇಡ್ ವರ್ಷನಲ್ಲಿ ಬರುತ್ತೆ, ಬಟ್ ಈ ಒಂದು ಅಲರ್ಟ್ ನಾವು ಅಷ್ಟೇ ಹಾಕೋಬೋದು. ಅದಕ್ಕಿಂತ ಜಾಸ್ತಿ ನಾವು ಅಲರ್ಟ್ ಹಾಕೊಳ್ತೀವಿ ಅಂತಂದರೆ ಬರೋದಿಲ್ಲ. ಸಪೋಸ್ ಈಗ ಟಾಟಾ ಸ್ಟೀಲ್ 167.20 ನಡೀತಾ ಇದೆ, ನಾನು ಟಾಟಾ ಸ್ಟೀಲ್ ನನಗೆ 160 ಬಂದರೆ ನಾನು ತೊಗೊಳ್ತೀನಿ ಅಂತಂದೇಳಿ ನಾನು ಅಲರ್ಟ್ನ ಪ್ರೈಸ್ ಬ್ಯಾಂಡ್ನ ಸೆಟ್ ಮಾಡ್ಕೊಂಬಿಟ್ಟು ನಾನು ಹಾಕ್ಬೋದು. ಅದು ಅಲರ್ಟ್ ಕ್ರಿಯೇಟ್ ಆಗುತ್ತೆ, ಆ ಪ್ರೈಸಿಗೆ ಬಂದಾಗ ಅದು ಟ್ರಿಗರ್ ಆಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ರೀಪ್ಲೇ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ರೀಪ್ಲೇ ಏನಿದೆ ಅಂತಂದರೆ ಇದು ಮೇ ಬಿ ಡೈಲಿ ಟೈಮ್ ಫ್ರೇಮಲ್ಲಿ ಬರುತ್ತೆ ಅನಿಸುತ್ತೆ. ಸೊ ಇದು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ನೋಡೋಣ ಇದು ಬರುತ್ತೆ ಇಲ್ಲ ಅಂತ. ಮುಂಚೆಲ್ಲ ಬರ್ತಾಯಿತ್ತು. ಸೆಲೆಕ್ಟ್ ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಜಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಜೂನ್ ಬೇಡ, ಮೇಯಲ್ಲಿ. ಸೊ ಅಂದ್ಕೊಳ್ಳಿ ಮೇ 30 ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಕೊಟ್ಟಿದ್ದೀನಿ. ಸೊ ಅದನ್ನು ಪ್ಲೇ ಮಾಡ್ತಾಯಿದ್ದೀನಿ. ಸೊ ಅದು ಮೇ 30 ಮತ್ತು 31 ಆಗಿದ್ದು ನಿಮಗೆ ಮೇ 30 ಮತ್ತು 31 ನನಗಿಲ್ಲಿ ಜಸ್ಟ್ ಮೂಮೆಂಟ್ ಆಗಿರೋ ಸಿಗ್ತಾ ಇದೆ. ಸೊ ಅದನ್ನು 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲೆಲ್ಲ ನೋಡೋದಕ್ಕೆ ಹೋದರೆ ಅದು ಬರೋಲ್ಲ, ಪೇಡ್ ವರ್ಷನಿಗೇನೋ ಅದು ಕೇಳುತ್ತೆ. ನೋಡೋಣ ಒಂದ್ಸಲ ಟ್ರೈ ಮಾಡ್ತೀನಿ ಸಿಗುತ್ತಾ ಅಂತಂದೇಳಿ. ಇದು ಬಂದುಬಿಟ್ಟು ಪೇಡ್ ವರ್ಷನ್ ಇದೆ. ಸೊ ಹಾಗಾಗಿ ಇದು ಒನ್ ಡೇ ಟೈಮ್ ಫ್ರೇಮಲ್ಲಿ ಬರುತ್ತೆ. 15 ಮಿನಿಟ್ಸ್ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲೆಲ್ಲ ಇದು ನಮಗೆ ರೀಪ್ಲೇಯಲ್ಲಿ ಬರಲ್ಲ. ಇದಾದ ನಂತರ ನಮಗೆ ಇಲ್ಲಿ ನಾವು ಸೇವ್ ಮಾಡ್ಕೋಬೋದು. ನಾವು ಇದನ್ನೆಲ್ಲ ಏನು ಲೇಔಟ್ ಇದು ಗ್ರಾಫ್ ಹಾಕಿರ್ತೀವಿ, ಇದನ್ನೆಲ್ಲ ನಾವು ಇಲ್ಲಿ ಬೇಕಿದ್ರೆ ಸೇವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಚಾರ್ಟ್ ಸೆಟ್ಟಿಂಗ್ ಅಂತ ಇದೆ. ಈ ಚಾರ್ಟ್ ಸೆಟ್ಟಿಂಗ್ನ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನನಗೆ ಕ್ಯಾಂಡಲ್ಸ್ ಬಾಡಿ ಏನಿದೆ, ಈ ಬಾಡಿ ಕಲರ್ ನನಗೆ ಅಂದ್ಕೊಳ್ಳಿ ನಾನು ಬ್ಲ್ಯಾಕ್ ಮಾಡ್ತೀನಿ. ರೆಡ್ ಇರೋದೆಲ್ಲ ಬ್ಲ್ಯಾಕ್ ಇರಲಿ, ಗ್ರೀನ್ ಇರೋದೆಲ್ಲ ಬ್ಲ್ಯಾಕ್ ಇರಲಿ, ಅದನ್ನು ವೈಟ್ ಮಾಡಬೇಕಾಗತ್ತೆ. ಸೊ ರೆಡ್ ಯಾವುದಿದೆ ಅದನ್ನೆಲ್ಲ ಏನು ಮಾಡ್ತೀನಿ, ಬ್ಲ್ಯಾಕ್ ಮಾಡ್ತೀನಿ. ಸೊ ಈ ಥರನೂ ಸಹಿತ ನಾವು ಮಾಡ್ಕೋಬೋದು. ಸೊ ಬೈ ಡಿಫಾಲ್ಟ್ ಸೆಟ್ಟಿಂಗ್ ಏನಿದೆ ನನಗೆ ಆ ಸೆಟ್ಟಿಂಗ್ಸ್ನೇ ಇದರಲ್ಲಿ ಇದನ್ನು ಮಾಡ್ತೀನಿ. ಆಮೇಲೆ ನನಗೆ ಇದರಲ್ಲಿ ಡಾರ್ಕ್ ಇದು ಬೇಕಾ, ವಿಕ್ ಹೆಂಗೆ ಬೇಕು, ಸೊ ಇದನ್ನೆಲ್ಲ ನಾವು ಮಾಡ್ಕೊಳ್ಬೋದು. ಕಲರ್ಸ್ ಇದರಲ್ಲಿ ನಿಮ್ಗೆ ಏನಾದ್ರು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಚೇಂಜ್ ಇದರಲ್ಲಿ ನೀವು ಮಾಡ್ಕೊಳ್ಬೋದು. ಅದಾದ ನಂತರ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಸ್ಕ್ರೀನ್ ಬೇಕಂದ ತಕ್ಷಣ ನೀವು ಕ್ಲಿಕ್ ಮಾಡಿದಾಗ ಫುಲ್ ಸ್ಕ್ರೀನ್ ಇದಾಗುತ್ತೆ. ಸೊ ನೀವು ಎಸ್ಕೇಪ್ ಅಲ್ಲಿ ಬಟನ್ ನೋಡಿದಾಗ ನಿಮಗೆ ಮತ್ತೆ ನಾರ್ಮಲ್ ಸ್ಕ್ರೀನಿಗೆ ಬರುತ್ತೆ. ಇದಾದಮೇಲೆ ನೀವು ಇಲ್ಲಿ ಸ್ನ್ಯಾಪ್ಶಾಟ್ನ ತೊಗೊಳ್ಬೋದು. ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಇಮೇಜ್ನ ನೀವೊಂದು ಡ್ರಾಯಿಂಗ್ನ ಮಾಡ್ಕೊಂಬಿಟ್ಟು ಆ ಇಮೇಜ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯಾರಿಗಾದ್ರೂ ಕಳಿಸೋದಿತ್ತು ಅಂತಂದರೆ ನೀವು ಆ ಇಮೇಜ್ನ ಜೊತೆ ನೀವು ಕಳಿಸ್ಬೋದು. ಸೊ ಇದಾಗಿತ್ತು ಟ್ರೇಡಿಂಗಿನ ಪಾರ್ಟ್ 1. ಸೊ ಮುಂದಿನ ಪಾರ್ಟಲ್ಲಿ ನಾವು ಕಂಪ್ಲೀಟಾಗಿ ಟೂಲ್ಸ್ನ ಹೇಗೆಲ್ಲ ಯೂಸ್ ಮಾಡ್ಕೊಳ್ಬೇಕು, ವಾಚ್ ಲಿಸ್ಟ್ ಬಗ್ಗೆ ಹೇಗೆಲ್ಲ ಆ್ಯಡ್ ಮಾಡ್ಕೋಬೇಕು, ಸೊ ಈ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ 2 ಅಲ್ಲಿ ಕಲಿಯೋಣ. ಸೊ ನೀವು ಪಾರ್ಟ್ 2 ನೋಡ್ತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗ್ಬೋದು. ಸೊ ಪಾರ್ಟ್ 1 ನೋಡ್ಕೊಳ್ತಾ ಬನ್ನಿ ಬಿಗಿನರ್ ಆಗಿದ್ದರೆ. ಸೊ ಪಾರ್ಟ್ 2 ಅಲ್ಲಿ ನಾವು ಕಂಪ್ಲೀಟಾಗಿ ಯಾವ ರೀತಿ ಟೂಲ್ಸ್ಗಳಿದೆ ಅದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು, ಹೇಗೆ ಡ್ರಾಯಿಂಗ್ ಟೂಲ್ ಯೂಸ್ ಮಾಡಬೇಕು, ವಾಚ್ ಲಿಸ್ಟ್ನೆಲ್ಲ ಹೇಗೆಲ್ಲ ಹಾಕ್ಕೊಳ್ಬೇಕು ಅನ್ನೋದು ನಾನು ನಿಮಗೆ ಪಾರ್ಟ್ 2 ಅಲ್ಲಿ ಹೇಳ್ಕೊಡ್ತೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.